ನಾವು ಕೇಸಲ್ಲಿ ಸಚಿವರ ಕೈವಾಡ ಅಂತ ನೀವು ಹೇಳ್ತಿದ್ದೀರಿ, ಬಟ್ ಪ್ರಿಯಾಂಕಾಗೆ ಇವರೆಲ್ಲ ಹೇಳ್ತಾರೆ ವಿಜೇಂದ್ರ ಅವ್ರಿಗೆ ದುಬೈ ನಂಟು ಜಾಸ್ತಿ ಇದೆ, ಅವರೇ ತುಂಬ ಹೋಗಿ ಬರೋದು ಅಂತ. ಆಮೇಲೆ ನಿಮ್ಮ ಪಾರ್ಟಿ ಲೀಡರ್ ಯತ್ನಾಳ್ ಅವರೇ ಆರೋಪ ಮಾಡ್ತಿದ್ದಾರೆ. ನೋಡಿ, ಮೊದಲೇದಾಗಿ ನಮ್ಮ ಕನ್ಸರ್ನ್ ಏನಂತ ಹೇಳಿದ್ರೆ, ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟಿಂದ ಹೊರಗೆ ಬರುವಂಥ ಸಮಯದಲ್ಲಿ ಏನೂ ಚೆಕ್ಕಿಂಗ್ ಆಗದೆ, ಏನೂ ಫ್ರಿಸ್ಕಿಂಗ್ ಆಗದೆ, ಗೌರ್ಮೆಂಟ್ ಪ್ರೋಟೋಕಾಲು, ಗೌರ್ಮೆಂಟ್ ಆಫ್ ಪೊಲೀಸ್ ಆಫೀಸರ್ಸನ್ನು ಪ್ರೋಟೋಕಾಲೊಂದಿಗೆ ವಿದೌಟ್ ಚೆಕ್ಕಿಂಗ್ ಹೊರಗೆ ಬರ್ತಾರೆ ಇರುವುದೇ ನಮ್ಮ ಕನ್ಸರ್ನ್. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ, ರಾಜಕೀಯ ಕೈವಾಡ ಇದ್ದೇ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾಯಿದ್ದೀರಿ. ನಮ್ಮ ಕನ್ಸರ್ನ್ ಅದು. ಈಗ ಇವರು ಹಿಟ್ ಆ್ಯಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ. ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ, ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ, ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ, ಚೆಕ್ಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾಯಿದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು. ಈಗ ಸೆಂಟ್ರಲ್ ಗೌರ್ಮೆಂಟಿನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫ್ರೆನ್ಸ್ ಅವರು ಹಿಡಿದ ಕಾರಣ ಈಗ CBI ಎನ್ಕ್ವೈರಿ ಆಗ್ತಾಯಿದೆ. ಎನ್ಕ್ವೈರಿ ಆಗುವಾಗ ನಮಗೆಲ್ಲರೂ ಸಹ ತಿಳಿತದೆ. ಇವರೆಲ್ಲರೂ ಸಹ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಚಳಿ ಕೂತಿದೆ, ಒಂದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ. ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ಲಾಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆಯದು. ನೋಡಿ, ಮೊದಲೇದಾಗಿ ನಮ್ಮ ಕನ್ಸರ್ನ್ ಏನಂತ ಹೇಳಿದ್ರೆ, ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟಿಂದ ಹೊರಗೆ ಬರುವಂಥ ಸಮಯದಲ್ಲಿ ಏನೂ ಚೆಕ್ಕಿಂಗ್ ಆಗದೆ, ಏನೂ ಫ್ರಿಸ್ಕಿಂಗ್ ಆಗದೆ, ಗೌರ್ಮೆಂಟ್ ಪ್ರೋಟೋಕಾಲು, ಗೌರ್ಮೆಂಟ್ ಆಫ್ ಪೊಲೀಸ್ ಆಫೀಸರ್ಸನ್ನು ಪ್ರೋಟೋಕಾಲೊಂದಿಗೆ ವಿದೌಟ್ ಚೆಕ್ಕಿಂಗ್ ಹೊರಗೆ ಬರ್ತಾರೆ ಇರುವುದೇ ನಮ್ಮ ಕನ್ಸರ್ನ್. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ, ರಾಜಕೀಯ ಕೈವಾಡ ಇದ್ದೇ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾಯಿದ್ದೀರಿ. ನಮ್ಮ ಕನ್ಸರ್ನ್ ಅದು. ಈಗ ಇವರು ಹಿಟ್ ಆ್ಯಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ. ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ, ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ, ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ, ಚೆಕ್ಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾಯಿದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು. ಈಗ ಸೆಂಟ್ರಲ್ ಗೌರ್ಮೆಂಟಿನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫ್ರೆನ್ಸ್ ಅವರು ಹಿಡಿದ ಕಾರಣ ಈಗ CBI ಎನ್ಕ್ವೈರಿ ಆಗ್ತಾಯಿದೆ. ಎನ್ಕ್ವೈರಿ ಆಗುವಾಗ ನಮಗೆಲ್ಲರೂ ಸಹ ತಿಳಿತದೆ. ಇವರೆಲ್ಲರೂ ಸಹ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಚಳಿ ಕೂತಿದೆ, ಒಂದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ. ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ಲಾಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆಯದು. ಹೋಮ್ ಮಿನಿಸ್ಟರ್ DRI ಇದೆಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ನೋಡ್ಕೊತಾರೆ. ಕರೆಕ್ಟು. ಅಂತ ಸಚಿವರು ಏನಾದರೂ ಇದ್ದರೆ CBI ಹೇಳಿ, CBI ಇವರು ಅಂಡರಲ್ಲಿ ಇದೆಯಲ್ಲ ಅಂತ. ಕರೆಕ್ಟ್, ಅದೆಲ್ಲ ಇನ್ವೆಸ್ಟಿಗೇಷನ್ಗೆ ಬರ್ತದಲ್ಲ. ನೀವು ಪೊಲೀಸ್ ಫೋರ್ಸನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳೋದು ನಾನು. ನೀವು ಅವ್ರು ಚೆಕ್ಕಿಂಗ್ ಆಗದೆ ಅವ್ರಿಗೆ ಹೇಗೆ ಬರ್ತಾಯಿದ್ರು, ನೀವು ಪ್ರೋಟೋಕಾಲನ್ನು ಯಾಕೆ ಕೊಟ್ಟಿದ್ರಿ, ಅದಕ್ಕೆ ಉತ್ತರ ಮಾಡಿ. ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವಶನ್ನು. ಫಸ್ಟ್ ಕ್ವಶನ್ನು, ಹೌ ವಾಸ್ ಸ್ಮಗ್ಲರ್ ಹ್ಯಾಸ್ ಕಮ್ ಔಟ್ ಆಫ್ ಕ್ಯಾರಿಂಗ್ ದ ಗೋಲ್ಡ್ ಫ್ರಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ವಿದೌಟ್ ಚೆಕ್ಕಿಂಗ್ ಆಗದೆ ಹೇಗೆ ಬರ್ತಾರೆ, ದಟ್ ಇಸ್ ದ ಪಾಯಿಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.